ಆಕಳ ಕಳ್ಳತನ ಭಾಳ ವರ್ಷದಿಂದ ನಡೀತಾ ಇದೆ. ಇದು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಅದು ಏನಾಗ್ತಿತ್ತು ಏನು ಅಂದೇಳಿ ಗೊತ್ತಿಲ್ಲಾಗಿತ್ತು. ನಾನು ಆಗಿಂದಾಗೆ ಎಸ್ ಪಿ ಅವ್ರಿಗೆ ಹೇಳಿದೆ, ಇದು ಬಂದ್ ಆಗಬೇಕು. ಇದು ಯಾವುದೇ ಕಾರಣಕ್ಕೆ ನಡಿಕೂಡ್ದು. ಇದು ಅನ್ಯಾಯ. ಇದು ನಾವು ಪೂಜೆ ಮಾಡುವಂಥದ್ದು, ನಾವು ಭಾಳ ಪ್ರೀತಿಯಿಂದ ಸಾಕುವಂಥ ಪ್ರಾಣಿ. ಹಸುನ ಅದರ ಹಾಲು ಕುಡಿದು ಅಥವಾ ಈಗೂ ಕುಡಿತಾ ಇದ್ದೇವೆ ನಾವು, ಕುಡಿದು ಬೆಳೆದಂಥವ್ರು. ನೇರವಾಗಿ ಹೇಳಿದ್ದೇನೆ ನಾನು ಪೊಲೀಸ್ ಇಲಾಖೆಯವರಿಗೆ, ಯಾರೇ ಇರಲಿ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಅವರು ಇವರು ಅಂದೇಳಿ ಮುಲೈದು ನೋಡಬೇಡಿ ಅಂದೇಳಿ ಹೇಳಿ ನಾನು ಅವರನ್ನು ಅರೆಸ್ಟ್ ಮಾಡಿಸಿದ್ದೇನೆ. ಅದಕ್ಕೂ ಮುಂದೆ ಹೋಯಿತು. ನಾನು ಯಾಕೆ ಅಂದೇಳಿ ಕೇಳೋದಿಲ್ಲ, ಯಾಕೆ ಅಂದೇಳಿ ಹೇಳೋದಿಲ್ಲ. ಮತ್ತೊಂದು ನಡೀತದೆ ಅಂತ ಹೇಳಿದ್ರೆ ಹೇಳಿದರೆ ತಪ್ಪಾಗ್ತದೇನು, ರೋಡಲ್ಲಿ ಸರ್ಕಲಲ್ಲಿ ನಿಲ್ಲಿಸಿ ಗುಂಡಾಕ್ಸ್ತೀನಿ. ಇನ್ಮೇಲೆ ಇಂಥದ್ದಾದರೆ ಸರ್ಕಲಲ್ಲಿ ನಿಲ್ಲಿಸಿ ಗುಂಡು ಹಾಕಿಸ್ತೀನಿ. ದುಡ್ಕೊಂಡು ತಿನ್ನಬೇಕು. ಕೆಲಸ ಬೇಕಾದಷ್ಟಿದೆ ನಮ್ಮ ಜಿಲ್ಲೆಯಲ್ಲಿ. ನಾವು ಅಂಥವ್ರಿಗೆ ಸಪೋರ್ಟ್ ಮಾಡೋದಿಲ್ಲ ಯಾವುದೇ ಕಾರಣಕ್ಕೆ. ಇದು BJP ಸರ್ಕಾರ ಇದ್ದವಾಗೂ ನಡೆದಿದೆ, ಯಾವ ಸರ್ಕಾರ ಇದ್ದವಾಗ ನಡೆಯಲಿಲ್ಲ. ಕುಮಟಾದಲ್ಲೂ ನಡೆದಿದೆ. ಏನು ದಿನಕರ್ ಶೆಟ್ಟರ ಬಿಟ್ಟು ದಿನಕರ್ ಖಾನ್ ಆಗಿಬಿಟ್ರೆ ಅವರು. ಮುಖ್ಯಮಂತ್ರಿಗಳು ಬಂದಿಲ್ಲ ಏನು ಮಾಡ್ತಾರೆ, ಹೋಮ್ ಮಿನಿಸ್ಟರ್ ಬಂದು ಏನು ಮಾಡ್ತಾರೆ, ಅವ್ರೇನು ಸಪೋರ್ಟ್ ಮಾಡ್ತಾರಾ? ಸಪೋರ್ಟ್ ಮಾಡೋದಾದರೆ ಹೇಗೆ FIR ಆಯಿತು, ಹೇಗೆ ಅರೆಸ್ಟ್ ಆಯಿತು? ಮತ್ತು ಈ ಕೋಪಕ್ಕೆ ಹೋದರೆ ಬೇರೆ ಆಗ್ತದೆ. ಮಾತಾಡುವಾಗಲೂ BJP ಅವರಾಗಲಿ ಯಾರೇ ಆಗಲಿ ಮಾತಾಡುವಾಗ ಸರಿಯಾಗಿ ಮಾತಾಡಬೇಕು. ನಾವೇನು ಮಾಡಿದ್ದಾರೆ ನೋಡಿ ಮಾತಾಡಬೇಕು. TV ಅವರು ಹಾಗೆ ಸುಮ್ಮನೆಲ್ಲಿದ್ದಾರೆ ರೀ. ಇಲಾಖೆ ಇರೋದು ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ. ಸರ್ಕಾರ ನಾನಿದ್ದೀನಿ.